ಇನ್ನು ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಶವ ಶೋಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬೆಳವಣಿಗೆ ನಿರ್ಣಾಯಕ ಘಟ್ಟವನ್ನ ತಲುಪಿದೆ. ಸ್ಪಾಟ್ ನಂಬರ್ 6ರಲ್ಲಿ ಬಿಟ್ರೆ ಬೇರೆ ಎಲ್ಲೂ ಕೂಡ ಅಸ್ಥಿ ಸಿಕ್ಕಿಲ್ಲ. ಬೆಳ್ತಂಗಡಿಯ ಕಚೇರಿಯಲ್ಲಿ ಅನಾಮಿಕನ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಇಲ್ಲಿವರೆಗೂ ಕೂಡ ಒಟ್ಟು 17 ಕಡೆಗಳಲ್ಲಿ ಗುಂಡಿಯನ್ನು ಅಗೆದಿದ್ದಾರೆ. ಎಸ್ಐಟಿ ನೇತೃತ್ವದಲ್ಲಿ 1994ರಿಂದ 2014ರವರೆಗೆ ನಡೆದಂತಹ ದಾಖಲೆಗಳ ಸಂಗ್ರಹಗಳ ಕಾರ್ಯವನ್ನು ಕೂಡ ಎಸ್ಐಟಿ ಟೀಮ್ನಿಂದ ಆಗ್ತಾ ಇದೆ. ಧರ್ಮಸ್ಥಳ ಗ್ರಾಮ ಪಂಚಾಯತ್, ಬೆಳ್ತಂಗಡಿ ಪೊಲೀಸರು, ಧರ್ಮಸ್ಥಳ ಪೊಲೀಸ್ ಠಾಣೆಯ ದಾಖಲೆ ಪತ್ರಗಳನ್ನು ಕೂಡ ತಲಾಶ್ ನಡೆಸಿದ್ದಾರೆ. ದೂರುದಾರನ ಹೇಳಿಕೆಗೆ ತಾಳೆ ಹಾಕ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಹಲವು ದಾಖಲೆಗಳ ಪತ್ರಗಳ ಪರಿಶೀಲನೆಯನ್ನ ಎಸ್ಐಟಿ ಅಧಿಕಾರಿಗಳಿಂದ ನಡೆಸಲಾಗ್ತಾ ಇದೆ. ಒಂದು ಕಡೆಯಲ್ಲಿ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇತ್ತು, ಮತ್ತೊಂದು ಕಡೆಯಲ್ಲಿ ಈ ರೀತಿಯಾಗಿ ಎಸ್ಐಟಿಯ ಬೇರೆ ಬೇರೆ ಟೀಮ್ಗಳು ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ನಡೆಸಿದೆ. ಈ ಒಂದು ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳು 1994ರಿಂದ 2014ರವರೆಗೆ ನಡೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳ ಸಂಗ್ರಹ ಕಾರ್ಯವನ್ನು ಕೂಡ ನಡೆಸಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಸ್ಪಾಟ್ ನಂಬರ್ 6ರಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಶವಕ್ಕೆ ಸಂಬಂಧಪಟ್ಟಂತಹ ಅಸ್ಥಿಪಂಜರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅವಶೇಷಗಳು ಕೂಡ ಪತ್ತೆ ಹಚ್ಚಿಲ್ಲ. ಸೊ ಈ ಒಂದು ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಏನೆಲ್ಲ ಒಂದು ನಿಲುವುಗಳು ಇದೆ ಅನ್ನುವಂಥದ್ದು, ಅದರ ಜೊತೆಗೆ ಈಗ ಯಾವ ರೀತಿಯಾಗಿ ಒಂದು ಶೋಧ ಕಾರ್ಯವನ್ನು ಹೊರತುಪಡಿಸಿದಂತೆ ಬೇರೆ ಏನೆಲ್ಲ ಬೆಳವಣಿಗೆಗಳು ನಡೆದಿದೆ? ಈ ಒಟ್ಟು ತನಿಖೆಯ ಮೊದಲ ಹಂತ ಅನ್ನುವಂಥದ್ದು ನಿರ್ಣಾಯಕ ಘಟ್ಟ ತಲುಪಿದೆ ಅಂತಲೇ ಹೇಳಬೇಕು. ಇವತ್ತು ಉತ್ಖನನ ನಡೆಯಬಹುದು ಅಥವಾ ಮಹಾಜರಾಗಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಮೂರನೇ ಒಂದು ನಿರೀಕ್ಷೆ ಇದ್ದಂಥದ್ದು ಇವತ್ತು ದಾಖಲೆಗಳನ್ನು ಒಟ್ಟು ಮಾಡುವಂಥದ್ದು, ಇವನ್ನೆಲ್ಲ ಮಾಡಬಹುದು ಅಂತೇಳಿ. ಸೊ ದೂರುದಾರ ಬಂದು 3 ಗಂಟೆಗಳು ಕಳೆಯಿತು. ಆತನನ್ನು ತೀವ್ರ ವಿಚಾರಣೆ ನಡೆಸಲಾಗ್ತಾ ಇದೆ ಅನ್ನುವಂಥ ಮಾಹಿತಿ, ಅದರ ಜೊತೆಗೆ ಆತ ಕೊಡುವಂಥ ಮಾಹಿತಿ, ಆತ ಈಗಾಗಲೇ ಅವನ ಸಮ್ಮುಖದಲ್ಲೇ ಏನು ಸ್ಪಾಟ್ಗಳ ಉತ್ಖನನ ಆಗಿದೆ ಆ ಎಲ್ಲ ಮಾಹಿತಿಗಳು, ಮತ್ತು ಈ ಹಿಂದೆ ಅಂದರೆ 94ರಿಂದ 2014 ವರೆಗೆ ಬೇರೆ ಬೇರೆ ಭಾಗಗಳಲ್ಲಿ ಅಂದರೆ ಧರ್ಮಸ್ಥಳ ಪಂಚಾಯತ್ ವ್ಯಾಪ್ತಿಯ ಒಂದು ದಾಖಲೆಗಳನ್ನು ತೆಗೆದುಕೊಂಡುವಂಥದ್ದಿರ್ಬೋದು, ಧರ್ಮಸ್ಥಳ ಠಾಣೆಯ ದಾಖಲೆಗಳಿರ್ಬೋದು, ಬೆಳ್ತಂಗಳಿ ಠಾಣೆಯ ದಾಖಲೆಗಳಿರ್ಬೋದು, ಈ ಎಲ್ಲ ಠಾಣೆಯಲ್ಲಿ ಇರುವಂಥ ಅಸಹಜ ಸಾವುಗಳು, ಕೊಲೆ ಇತ್ಯಾದಿ ಪ್ರಕರಣಗಳ ದಾಖಲೆ ಮತ್ತು ಈತ ಹೇಳಿದಂಥ ವಿಚಾರಗಳು ಮತ್ತು ಉತ್ಖನನ ಮಾಡಿದ ಸ್ಥಳದ ದಾಖಲೆ, ಇವನ್ನೆಲ್ಲ ತಾಳೆ ಹಾಕುವಂಥ ಕೆಲಸ ಆಗ್ತಾ ಇದೆ ಅಂತ. ಅಂದರೆ ಇಷ್ಟು ದಿನಗಳ ಕಾಲ ಏನಾಗ್ತಾ ಇತ್ತು, ದೂರುದಾರ ಬರ್ತಾ ಇದ್ದ, ಸ್ವಲ್ಪ ಹೊತ್ತು ಆ ದಿನದ ಕಾರ್ಯಾಚರಣೆಯ ಬಗ್ಗೆ ಮಾತ್ರ ಒಂದು ವಿಚಾರ ವಿನಿಮಯ ಮಾಡಿಕೊಳ್ಳೋದಕ್ಕೆ, ಮಾಹಿತಿ ಸಂಗ್ರಹಕ್ಕೆ ಅವಕಾಶ ಆಗ್ತಾ ಇತ್ತು. ಆ ನಂತರದಲ್ಲಿ ಆತನನ್ನು ಕರೆದುಕೊಂಡು ಹೋಗುವಂಥದ್ದು, ರಾತ್ರಿ 6-6:30ವರೆಗೆ ಅಲ್ಲಿ ಉತ್ಖನನ ಮಾಡಿ ಮತ್ತೆ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಬಂದು ತಕ್ಷಣ ಆತನನ್ನು ಬಿಡುಗಡೆ ಮಾಡುವಂಥದ್ದು, ಮತ್ತು ಆತ ಸ್ವತಂತ್ರವಾಗಿ ತನಗೆ ಎಲ್ಲಿ ಇರಬೇಕು ಅಲ್ಲಿ ಇರ್ತಾ ಇದ್ದ ಅನ್ನುವಂಥದ್ದು. ಆದರೆ ಸಂಪೂರ್ಣವಾಗಿ ಒಂದು ವಿಚಾರಣೆಗೆ ಅಂತ ಈವರೆಗೆ 1 ಅಥವಾ 2 ಬಾರಿ ಮಾತ್ರ ಸಿಕ್ಕಿರುವಂಥದ್ದು. ಸೊ ಈಗ ಏನಪ್ಪ ನಿರೀಕ್ಷೆ ಅಂದರೆ ಬಹುತೇಕ ಉತ್ಖನನ ಕಾರ್ಯವನ್ನು ನಿಲ್ಲಿಸುವ ಸೂಚನೆ ಬಂದಿರಬಹುದು ಮೇಲಧಿಕಾರಿಗಳಿಂದ ಅಂತ. ಯಾಕಂದರೆ ಇವತ್ತು ಆಪ್ಷನ್ ಇದ್ದದ್ದು ಒಂದು ಉತ್ಖನನ ಕಾರ್ಯವನ್ನು ಅಥವಾ ಮಹಜರು ಕಾರ್ಯವನ್ನು ನಡೆಸುವಂಥದ್ದು ಅಥವಾ ಪೇಪರ್ ವರ್ಕನ್ನು ಮಾಡುವಂಥದ್ದು ಅಂತ ಅಧಿಕಾರಿಗಳು ತಿಳಿಸಿದ್ರು. ಸೊ ಉತ್ಖನನಕ್ಕೆ ಹೋಗಿಲ್ಲ ಅಂದರೆ ಪೇಪರ್ ವರ್ಕ್ ಆಗ್ತಾ ಇದೆ, ಅಂದರೆ ಉತ್ಖನನಕ್ಕೆ ಸದ್ಯಕ್ಕೆ ಬ್ರೇಕ್ ಹಾಕಿದ್ದಾರೆ ಅನ್ನುವಂಥದ್ದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಮೊದಲ ಹಂತದ ಕಾರ್ಯಾಚರಣೆಗೆ ಒಂದು ತಾತ್ಕಾಲಿಕ ವಿರಾಮ ಸಿಕ್ಕಿರಬಹುದು ಅಂತ, ಅಂದರೆ ಮೇಲಧಿಕಾರಿಗಳು ಇನ್ನಷ್ಟೇ ಆ ವಿಚಾರವನ್ನು ಸ್ಪಷ್ಟ ಮಾಡಬೇಕು. ಸೊ ಆ ದೃಷ್ಟಿಯಿಂದ ಆ ಥರ ಇವತ್ತು ಅನಾಮಿಕ ದೂರುದಾರ ಸಂಪೂರ್ಣವಾಗಿ ಒಂದು ವಿಚಾರಣೆಗೆ ಎಸ್ಐಟಿ ಪೊಲೀಸರಿಗೆ ಲಭ್ಯ ಇದ್ದಾನೆ. ಸೊ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸ ಆಗ್ತಾ ಇದೆ. ಆತ ಕೊಟ್ಟಂಥ ಮಾಹಿತಿ ಮತ್ತು ಆಲ್ರೆಡಿ ಏನು ಪಂಚಾಯತ್ನಲ್ಲಿ ದಾಖಲೆಗಳಿವೆ, ಬೆಳ್ತಂಗಳಿ ಠಾಣೆಯಲ್ಲಿ ದಾಖಲೆಗಳಿತ್ತು, ಈಗ ಆಗಿರುವಂಥ ಧರ್ಮಸ್ಥಳ ಠಾಣೆಯಲ್ಲಿ ಏನು ದಾಖಲೆಗಳಿವೆ ಎಲ್ಲವನ್ನೂ ಕೂಡ ತಾಳೆ ಹಾಕಿ ನೋಡಿ ಎಷ್ಟು ಸತ್ಯ ಎಷ್ಟು ಸುಳ್ಳು, ಯಾವುದು ಸಹಜ ಯಾವುದು ಅಸಹಜ, ಯಾವುದು ಪೋಸ್ಟ್ಮಾರ್ಟಮ್ ಆಗಿರುವಂಥದ್ದು ಯಾವುದು ಪೋಸ್ಟ್ಮಾರ್ಟಮ್ ಆಗದೇ ಇರುವಂಥದ್ದು, ಸೊ ಈತ ಹೇಳುವಂಥ ಜಾಗಗಳು ಮತ್ತು ಪೋಸ್ಟ್ಮಾರ್ಟಮ್ ಆಗಿರುವ ವರದಿ ಇರುವಂತಹ ಜಾಗಗಳೆಲ್ಲ ಕಾಮನ್ ಆಗಿದೆಯಾ, ಇವೆಲ್ಲ ತುಂಬ ತಾಂತ್ರಿಕ ವಿಚಾರಗಳು ಬರುತ್ತೆ. ಒಂದು ತಂತ್ರಜ್ಞಾನದ ಅವಲಂಬನೆ ಕೂಡ ಇರುತ್ತೆ. ಸೊ ಎಲ್ಲವನ್ನ ತಾಳೆ ಹಾಕಿ ನೋಡುವಂಥ ಕೆಲಸ ಕಳೆದ 2-3 ಗಂಟೆಗಳಿಂದ ಆಗ್ತಾ ಇದೆ. ಊಟದ ವಿರಾಮ ಅಂತ ಹೊರಗೆ ಯಾರು ಹೋಗಿಲ್ಲ. ದೂರುದಾರ ಕೂಡ ಅಲ್ಲೇ ಇದ್ದಾನೆ. ಆತ ಯಾವ ವಕೀಲರ ಜೊತೆ ಇಷ್ಟು ದಿನಗಳ ಕಾಲ ಬರ್ತಾ ಇದ್ದ ಆ ವಕೀಲರ ತಂಡದ ಜೊತೆಗೆ ಬಂದಿರುವಂಥದ್ದು. ಸೊ ಆ ವಕೀಲರ ತಂಡ ಕೂಡ ಎಸ್ಐಟಿ ಕಚೇರಿಯಲ್ಲೇ ಬೀಡು ಬಿಟ್ಟಿದೆ ಅನ್ನುವಂಥದ್ದು. ಸೊ ಆತನ ಹೇಳಿಕೆಯನ್ನು ದಾಖಲಿಸಿಕೊಳ್ಳುವ ಕೆಲಸ ಆಗ್ತಾ ಇದೆ. ಮತ್ತು
ಈವರೆಗೆ ಆದ ಒಟ್ಟು ಪ್ರಕ್ರಿಯೆಗಳ ಆಧಾರದಲ್ಲಿ ಒಂದು ಮಧ್ಯಂತರ ವರದಿಯನ್ನು ಸಿದ್ಧತೆ ಮಾಡಬೇಕು. ಅದಕ್ಕೆ ಒಂದಿಷ್ಟು ಸಹಿ ಇತ್ಯಾದಿಗಳು ಆಗಬೇಕಾಗುತ್ತೆ. ಸೊ ಆ ದೃಷ್ಟಿಯಿಂದ ಆ ಒಟ್ಟು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಒಬ್ಬೊಬ್ಬೇ ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು ಅಥವಾ ಕಾರ್ಮಿಕರಿರ್ಬೋದು, ಅವರನ್ನೆಲ್ಲ ಕರೆಸಿಕೊಂಡು ಅವರ ಸಹಿ ಇತ್ಯಾದಿಗಳನ್ನು ಪಡೆಯುವ ಕೆಲಸ ಕೂಡ ಆಗುವ ಲಕ್ಷಣಗಳು ಕಂಡು ಬರ್ತಾ ಇದೆ. ಮಧ್ಯಾಹ್ನ ನಂತರ ಆ ಕೆಲಸಕ್ಕೂ ಕೂಡ ಚಾಲನೆ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಒಟ್ಟಾರೆಯಾಗಿ 2-3 ಗಂಟೆಗಳಿಂದ ತನಿಖಾಧಿಕಾರಿ ಸಹಿತ SIT ತಂಡದಲ್ಲಿರುವಂಥ ಇನ್ಸ್ಪೆಕ್ಟರ್ ಹಂತದ ಅಧಿಕಾರಿಗಳೆಲ್ಲರೂ ಬ್ಯುಸಿ ಆಗಿದ್ದಾರೆ. ದೂರುದಾರನನ್ನು ಇಟ್ಟುಕೊಂಡು ಈ ಒಟ್ಟು ಪೇಪರ್ ವರ್ಕ್ಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ವಿಚಾರ ತಿಳಿದು ಬರ್ತಾ ಇದೆ. ಸೊ ಸಂಜೆಯವರೆಗೂ ಕೂಡ ದೂರುದಾರನನ್ನು ಇಲ್ಲೇ ಇರಿಸಿಕೊಂಡು ಆ ಮಧ್ಯಂತರ ವರದಿಗೆ ಬೇಕಾದ ಎಲ್ಲ ವಿಚಾರಗಳನ್ನು ಕಲೆ ಹಾಕುವ ಕೆಲಸ ಆಗ್ತಾ ಇದೆ. ಮಧುಕರ್. ಓಕೆ, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.